ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ. ಓಕೆ, ಸಿಹಿ ಸುದ್ದಿ ಕಣಪ್ಪ. ಇದು ರೈತರಿಗೂ ಸಿಹಿ ಸುದ್ದಿ ಅನಿಸುತ್ತೆ. ಏನಪ್ಪ ಅಂದರೆ ಸಕ್ಕರೆ ಬೆಲೆ ಏರಿಕೆ, ಕಬ್ಬು ಬೆಲೆ ಏರಿಕೆ ಆಯಿತು. ಈಗ ಸಕ್ಕರೆ ಬೆಲೆ ಏರಿಕೆ 30 ರೂಪಾಯಿನ ಕೆಜಿ ಇತ್ತು, ಈಗ 40 ರೂಪಾಯಿಂದ 41 ರೂಪಾಯಿ ಆಗೋ ಚಾನ್ಸಸ್ ಇದೆ. ಸಿದ್ದರಾಮಯ್ಯ ಸಾಹೇಬರು ದೆಹಲಿಗೆ ಹೋಗಿ ಬಂದಮೇಲೆ ಆಗಿರೋಂಥ ಇದು ಮಾತುಕತೆಗಳು ಆಗಿರೋಂಥದ್ದು. ಸೊ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದು, ನಾನೇ ಹೇಳಿದ್ದು, 41 ರೂಪಾಯಿ ಮಾಡು ಅಂದೆ, 40 ರೂಪಾಯಿ ಮಾಡ್ತಾ ಇದ್ದಾರೆ ಸಕ್ಕರೆ ಬೆಲೆ. ಕೆ ಜಿಗೆ 40 ರೂಪಾಯಿ ಸಕ್ಕರೆಗೆ, 1 ಕೆಜಿ ಸಕ್ಕರೆಗೆ 40 ರೂಪಾಯಿ. ಓಕೆ ಏನರಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಯತ್ನಾಳ್ ಸಾಹೇಬ್ರು ಹೇಳಿರೋಂಥದ್ದು, ಹಿಂದೂ ಹುಲಿ ಯತ್ನಾಳ್ ಸಾಹೇಬ್ರು ಹೇಳಿರೋಂಥದ್ದು, ಈ ಭ್ರಷ್ಟ ಕುಟುಂಬಗಳನ್ನ ಫಸ್ಟು ಕರ್ನಾಟಕದಿಂದ ತೆಗೆದು ಬಿಸಾಕಬೇಕು. ಭ್ರಷ್ಟ ಕುಟುಂಬಗಳು ಯಾರು ನಿಮಗೆ ಗೊತ್ತಾಗಿರುತ್ತೆ. ಎಲ್ಲ ಅವರ ವಂಶದ ಗುಡಿಗಳೇ ಆಗಬೇಕು, ಮತ್ತು MLA ಆಗಬೇಕು, CM ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಿಲ್ಲ. ಇಷ್ಟು ದುಡ್ಡು ಮಾಡಿದ್ದೀರಾ, ಜನಗಳಿಗೆ ಯಾಮಾರಿಸಿ ದುಡ್ಡು ಮಾಡಿದ್ದೀರಾ, ರೈತರಿಗೆ ಯಾಮಾರಿಸಿ ದುಡ್ಡು ಮಾಡಿದ್ದೀರಾ, ಇನ್ನೂ ದುಡ್ಡು ಬೇಕಾ ನಿಮಗೆ? ಸಾಕು, ಭ್ರಷ್ಟ ಕುಟುಂಬರನ್ನ ಎತ್ತು ಬಿಸಾಕ್ಬಿಡೋಣ ಕರ್ನಾಟಕದಿಂದ ಅಂತ ಯತ್ನಾಳ್ ಸಾಹೇಬ್ರು ಹೇಳಿರೋಂಥದ್ದಪ್ಪ. ಭ್ರಷ್ಟ ಕುಟುಂಬಗಳು ಇದಾವಂತೆ ಕರ್ನಾಟಕದಲ್ಲಿ. ಯಾರಂಥದ್ದು ಯತ್ನಾಳ್ ಸಾಹೇಬರು ಕರೆಕ್ಟಾಗಿ ಬಿಡಿಸಿ ಹೇಳಿಲ್ಲ. ಆದ್ರೆ ಗೊತ್ತಾಗಿರುತ್ತೆ ಭ್ರಷ್ಟ ಯಾರು ಅಂತ. ಅವ್ರ ವಂಶ ಗುಡಿಗಳೇ ಇರಬೇಕು ಇನ್ನೂ ಪಕ್ಷದಲ್ಲಿ. ನಾವೇ ಬೆಳಿಬೇಕು, ಅವ್ರನ್ನೇ CM ಆಗಬೇಕು, ಅವ್ರನ್ನೇ MLA ಮಾಡಬೇಕು, ಅವ್ರಿಗೆ ಅಧಿಕಾರ ಸಿಗಬೇಕು. ರೈತರಿಗೆ ಮೋಸ ಮಾಡಿದ್ರಿ, ಜಯರ್ನಾಗ ಮೋಸ ಮಾಡಿದ್ದೀರಾ, ಮತ್ತು ಇನ್ನೂ ಅಷ್ಟು ದುಡ್ಡು ಮಾಡಿಬಿಟ್ಟಿದ್ರೆ ಎಲ್ಲರಿಗೂ ಯಾಮಾರಿಸಿ. ಆದರೂ ನಿಮ್ಗೆ ಅಧಿಕಾರಿಗಳು ಬೇಕು, ನಿಮ್ಮ ಕುಟುಂಬದವರೇ ಬೆಳಿಬೇಕು, ಬೇರೆಯವ್ರಿಗೂ ಅವಕಾಶ ಸಿಕ್ಕಲಿ ಅಂತ ಯತ್ನಾಳ್ ಸಾಹೇಬರು ಹೇಳವ್ರೆ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, DK ಶಿವಕುಮಾರ್ ಸಾಹೇಬರು ಪುಸ್ತಕದ ಬಗ್ಗೆ ತುಂಬ ವ್ಯಾಮೋಹ, ತುಂಬ ಇಷ್ಟ ಅಂತ. ಈ ನಡುವೆ ಇರಲಿಲ್ಲ, ಈಗ ಬರ್ತಾ ಇದೆ. ಸೊ ಇನ್ನೊಂದು ಪುಸ್ತಕ ಇದೆ, ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಅದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕಡೆಯಿಂದ ಬಿಡುಗಡೆ ಮಾಡಿಸ್ತೀನಿ ಪುಸ್ತಕ. ಯಾವ ಪುಸ್ತಕ ನಿಮ್ಗೆ ಗೊತ್ತಾಯ್ತಲ್ವಾ? ಸೊ DK ಸಾಹೇಬರು ಆಸೆಗಳು ಏನೇನು ಇಟ್ಕೊಂಡ್ರು, ಕೆಲವು ಪುಸ್ತಕಗಳು ಏನೋ ಇರ್ತವೆ, ಅವರ ಆಸೆ ಆಕಾಂಕ್ಷೆಗಳು ಏನೇನು ಬರೀಬೇಕು, ಏನಿಲ್ಲ, ಯಾರಿಗೆ ಏನು ತಲುಪಬೇಕು, ಎಂಥ ಮೆಸೇಜ್ ಹೋಗ್ಬೇಕು, ಏನು ಅಂತ ಬರೆದಿರೋದಂಥದ್ದು ಇರಬೇಕು. ಸೊ DK ಶಿವಕುಮಾರ್ ಸಾಹೇಬರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕಡೆಯಿಂದ ಬಿಡುಗಡೆ ಮಾಡಿಸ್ತಾರಂತೆ ಆ ಪುಸ್ತಕ. ಯಾವುದು ಅಂತ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ DK ಸಾಹೇಬರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಕೇಳಿದ್ರಂತೆ ಏನು ಇಡಬೇಕು ಹೆಸರು ಅಂತ ಈ ಬಿಲ್ಡಿಂಗಿಗೆ. ಆಗ ಅವ್ರು ಹೇಳಿದ್ರಂತೆ ಇಂದಿರಾ ಭವನ ಅಂತ ಇಡು ಅಂದ್ರಂತೆ. ಇಂದಿರಾ ಭವನ ಅಂತ ಇಡು ಅಂತ ಮಲ್ಲಿಕಾರ್ಜುನ್ ಸಾಹೇಬರು ಹೇಳಿದ್ರಂತೆ. ಸೊ ಆ ಬಿಲ್ಡಿಂಗಿಗೆ ಇಡ್ತಾ ಇದ್ದಾರೆ ಕಣಪ್ಪ. ಇನ್ನು ಹಾಲ್ಗೆ DK ಶಿವಕುಮಾರ್ ಸಾಹೇಬರು ಇಂದಿರಾ ಗಾಂಧಿ ಜೋಡೋ ಅಂತ ಹಾಲ್ಗೆ ಹೆಸರು ಇಡ್ತಾರಂತೆ, ಇಂದಿರಾ ಗಾಂಧಿ ಜೋಡೋ ಅಂತ. ಆಮೇಲೆ ಮಲ್ಲಿಕಾರ್ಜುನ್ ಸಾಹೇಬರಿಗೆ ನಾಯಕಿ ಅಂದರೆ ಅದು ಇಂದಿರಾ ಗಾಂಧಿ ಅವರಂದರೆ ತುಂಬ ಇಷ್ಟ ಅಂತೆ. ಮಲ್ಲಿಕಾರ್ಜುನ್ ಸಾಹೇಬರಿಗೆ ಇಂದಿರಾ ಗಾಂಧಿ ಮೇಡಮ್ ಅವರಂದರೆ ತುಂಬ ಇಷ್ಟ ಅಂತ ಅವರಿಗೆ. ಅವರ ನಾಯಕತ್ವವನ್ನು ನೋಡಿಕೊಂಡು ಅವ್ರು ಮಾತಾಡೋ ರೀತಿ, ಅವರ ಪವರು ಏನು ಎತ್ತ ಅಂತೆಲ್ಲ ತಿಳ್ಕೊಂಡಿದ್ದು ತುಂಬ ಇಷ್ಟ ಅಂತೆ. ಆದರೆ ಮಲ್ಲಿಕಾರ್ಜುನ್ ಸಾಹೇಬರು ಇದು ಹಿಂಗಾಗಿ ಭಾರತ ಜೋಡೋ ಅಂತ ಇಡ್ತಾ ಇದ್ದಾರಂತೆ. ಓಕೆ, ಇನ್ನು ಇಂದಿರಾ ಭವನ ಅಂತ ಇಡುವಂತ ಇನ್ನೊಂದು ಹೇಳಿದ್ದಾರೆ ಬಿಲ್ಡಿಂಗಿಗೆ. ಸೊ ಹಾಲ್ಗೆ ಈ ಥರ ಒಂದು ಹೆಸರುಗಳನ್ನ ಇಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಕಣಪ್ಪ, ದೆಹಲಿಯಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಯಿತು, ಶೂಸ್ ಒಳಗಡೆ ಬಟನ್ ಇಟ್ಟಿರ್ತಾ ಇದ್ರಂತೆ ಕಣಪ್ಪ. ಶೂಸ್ ಒಳಗಡೆ ಮುಂದೆಗಡೆ ಬಟನ್ ಇರ್ತಾ ಇತ್ತು. ಇದು ಏನು ಹಿಂಗೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಕಾರೊಳಗೆ ಎಲ್ಲೇ ಬಾಂಬ್ ಇಟ್ಬಿಟ್ಟು ಸುಮ್ಮನೆ ಪ್ರೆಸ್ ಮಾಡಿದ್ರೆ ಶೂಸ್ ಒಳಗಿರುತ್ತೆ, ಗೊತ್ತೇ ಆಗಲ್ಲ. ಹಿಡನ್ ಬಟನ್, ಯಾರಿಗೂ ಕಾಣದ ಬಟನ್ನು ಶೂಸ್ ಒಳಗಡೆ ಇರ್ತಾ ಇತ್ತಂತೆ ಉಗ್ರವಾದಿಗಳಿಗೂ. ಒಂದು ಕಾಲೇಜು ಕೂಡ ಒಡೆದಾಕ್ಬಿಟ್ಟವ್ರೆ ಕಣಪ್ಪ, ಮುಸ್ಲಿಂ ಕಾಲೇಜು ಒಂದು ಒಡೆದಾಕ್ಬಿಟ್ಟವ್ರೆ ದೆಹಲಿಯಲ್ಲಿ. ಯಾಕಂದ್ರೆ ಅಲ್ಲಿ ಚಟುವಟಿಕೆಗಳು ನಡೀತಾ ಇತ್ತಂತೆ, ಅಲ್ಲೇ ನಡೀತಾ ಇದ್ದಿದ್ದು ಮೇನು, ಒಳಗಡೆನೇ ಎಲ್ಲ ನಡೀತಾ ಇತ್ತು ಆ ಕಾಲೇಜ್ ಒಳಗಡೆ. ಅಲ್ಲಿರೋರೇ ಕೆಲವುಗಳ ಉಗ್ರವಾದಿಗಳ ಜೊತೆ ಸೇರ್ಕೊಂಡಿದ್ರು ಕಾಲೇಜಲ್ಲಿರೋರು ಅಂಥೇಳಿ ದೆಹಲಿಯಲ್ಲಿರೋ ಒಂದು ಕಾಲೇಜ್ನ ಬುಲ್ಡೋಜರ್ ತಂದು ಒಡೆದು ಬಿಸಾಕ್ಬಿಟ್ಟವ್ರಂತೆ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ದರ್ಶನ್ ಮಗನನ್ನು ಮುದ್ದಾಡಿ ಮಾತಾಡಿಸಿದ್ದಾರೆ. ಕಾರಲ್ಲಿ ಇಳಿದು ಅವನ್ನ ನೋಡಿ ಮಾತಾಡಿಸಿದ್ದಾರೆ. ಸೊ ದರ್ಶನ್ ಅವ್ರ ಮಗ ಕೂಡ ಮಾತಾಡಿದ್ದಾರೆ, ಶಿವಣ್ಣನ ಕೈ ಕೊಟ್ಟು ಮಾತಾಡಿಸಿದ್ದಾರೆ. ತುಂಬ ಪ್ರೀತಿಯಿಂದ ಶಿವಣ್ಣ ಅವರು ಅವನ್ನ ತಬ್ಬಿ ಮಾತಾಡಿಸಿದ್ದಾರಂತೆ. ಸೊ ಈ ವಿಡಿಯೋಗಳು ವೈರಲ್ ಆಯ್ತೈತೆ ಕಣಪ್ಪ. ಇರಲಿ, ಯಾಕಂದರೆ ಎಲ್ಲ ಕಲಾವಿದರ ಕಣಪ್ಪ, ಶಿವಣ್ಣ ದರ್ಶನ್ ಅವರೆಲ್ಲ ಜೊತೆಗಿರೋ ಅಣ್ಣ ತಮ್ಮಂದಿರೆ. ಸೊ ಶಿವಣ್ಣ ಅವರು ಒಂದು ಪ್ರೀತಿಯಿಂದ ದರ್ಶನ್ ಅವ್ರ ಮಗನನ್ನು ಮಾತಾಡಿಸಿರೋಂಥದ್ದು, ದಿ ಬಾಸ್ ಮಗನನ್ನು. ಸೊ ಇದು ತುಂಬ ವೈರಲ್ ಆಗ್ತಾಯಿದೆ, ಎಲ್ರಿಗೂ ಖುಷಿ ಆಗುತ್ತೆ ಕಣಪ್ಪ. ಅವರು ಜೊತೆಗೆ ಎದ್ದುಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ಕೂಡ ಮಾತಾಡ್ತಾವ್ರೆ. ಹಾಗೆ ಆಗಲಿ, ನಾನು ದೇವ್ರ ಪ್ರೀತಿಸ್ಕೊತೀನಿ ಕಣಪ್ಪ. ಇನ್ನು ವಿಚಾರಗಳವೆ ಹೇಳ್ತೀನಿ. ಇನ್ನೊಂದು ವಿಚಾರ ಕಣಪ್ಪ, ಇನ್ನು ಕಾಂಗ್ರೆಸ್ HC ಮಾದೇವಪ್ಪ ಅವರು, ಶಾಸಕರು HC ಮಾದೇವಪ್ಪ ಅವರು ಹೇಳಿರೋಂಥದ್ದು ಮಾಧ್ಯಮವರು ಕೇಳಿದಾಗ, ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀವಿ, ಅಭಿವೃದ್ಧಿಗೋಸ್ಕರ ಮಾತುಕತೆ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ, CM ಸಾಹೇಬರು ಬರ್ತಾವ್ರಿ ಅಂತ. ಸೊ ನಮ್ಮವ್ರು ಕೇಳಿದ್ರು, ಬದಲಾವಣೆ ಏನಾದರೂ ಇದೆಯಾ, CM ಬಗ್ಗೆ ಅದ್ರದ್ದು ಏನಾದರೂ ಬದಲಾವಣೆ, ಮೀಟಿಂಗಿನ ನೀವು ಸುಮ್ಮನೆ ಅನಾವಶ್ಯಕವಾಗಿ ಯಾಕೆ ಮಾತುಗಳನ್ನೆಲ್ಲ ಮಾತಾಡ್ತೀರಾ, ಮಾತೇನಾದರೂ ಬಂದಿದೆಯಾ, ಸುಮ್ಮನೆ ಏನೇನೋ ಕೇಳಕ್ಕೆ ಹೋಗ್ಬಿಡಿ ಪ್ರಶ್ನೆಗಳು ನೀವು, ಅದ್ಯಾವುದೂ ಇಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡೋಕ್ಕೆ ನಾವೆಲ್ಲ ಸೇರ್ಕೋತಾ ಇದ್ದೀವಿ ಚಾಮರಾಜನಗರದಲ್ಲಿ ಅಂಥೇಳಿ HC ಮಾದೇವಪ್ಪ ಅವರು ಹೇಳಿರೋಂಥದ್ದು ಕಣಪ್ಪ. ಮೋದಿಯವರು ಕೊಯಂಬತ್ತೂರಿಗೆ ಹೋಗಿದ್ರು, ತಮಿಳ್ನಾಡಲ್ಲಿ ಕೊಯಂಬತ್ತೂರಿಗೆ ಹೋಗಿದ್ರು. ಅಲ್ಲಿ ಎಲ್ಲ ಮಫ್ಲರ್ಗಳನ್ನ ತೆಗೆದು ಹಿಂಗೆ ತಿರುಗಿಸ್ತಾ ಇದ್ರಂತೆ. ಆವಾಗ ಮೋದಿಯವರು ಅದನ್ನು ನೋಡ್ಬಿಟ್ಟು ಹೇಳಿದ್ರು, ಬಿಹಾರಿಗಳ ಹವಾ ಕೊಯಂಬತ್ತೂರಲ್ಲೂ ಐತಾ, ಅಲ್ಲಿ ಹವಾ ಇನ್ನೂ ನಡೀತಾ ಇದೆ. ಯಾಕಂದರೆ ಬಿಹಾರಿಗಳೇ ಅಂತ ಹಿಂಗೆಲ್ಲ ಮಫ್ಲರ್ಲ ತೆಗೆದು ಹಿಂಗೆ ತಿರುಗಿಸೋದು ಅಂದರೆ ಅವ್ರದ್ದು ಸಿಗ್ನೇಚರ್ ಅದು.
ಬಿಹಾರಿಗಳದು ಗೆದ್ದಿರೋದಕ್ಕೆ ಏನೋ ಖುಷಿ ಆದರೆ ಅವರು ಮಫ್ಲರ್ನ ತೆಗೆದು ತಿರುಗಿಸ್ತಾರಂತೆ. ಸೊ ಮೋದಿಯವರು ತುಂಬ ಖುಷಿಯಾಗ್ಬಿಟ್ರು ಕಣಪ್ಪ, ನಮ್ಮ ಪ್ರಧಾನಮಂತ್ರಿ ಮೋದಿಯವರು ತುಂಬ ಖುಷಿಯಾಗ್ಬಿಟ್ರು. ಅಲ್ಲೂ ಮಫ್ಲರ್ ತಿರುಗಿಸ್ತಾರ ನೋಡ್ಬಿಟ್ಟು ಬಿಹಾರಿಗಳು ಇಲ್ಲೂ ಮಫ್ಲರ್ ತಿರುಗಿಸ್ತಾವ್ರಲ್ಲ, ಖುಷಿ ಆಯಿತು ನನಗೆ ನೋಡಿ ಅಂತ ಮೋದಿ ಸಾಹೇಬರು ಹೇಳಿರೋಂಥದ್ದು ಕೊಯಂಬತ್ತೂರಲ್ಲಿ. ಬೇಕೇನ್ರಪ್ಪ, ಇನ್ನು ವಿಚಾರಗಳವೇ ಹೇಳ್ತೀನಿ. ಇನ್ನೊಂದು ವಿಚಾರ ಕಣಪ್ಪ, ಇನ್ನು ಬಿಹಾರದಲ್ಲಿ ಏನು ಎಲೆಕ್ಷನ್ ಆಯಿತು, ನಿತೀಶ್ ಕುಮಾರ್ ಸಾಹೇಬರು CM ಆಗಿದ್ದಾರೆ. ನಿತೀಶ್ ಕುಮಾರ್ ಸಾಹೇಬರು ಅವ್ರನ್ನ CM ಮಾಡಿಬಿಟ್ಟವ್ರೆ ಬಿಹಾರದಲ್ಲಿ. ಎಲ್ಲ ಖುಷಿಯಾಗವ್ರೆ ಕಣಪ್ಪ, ಎಲ್ಲ ಸಮಾರಂಭ ಎಲ್ಲ ಚೆನ್ನಾಗಿ ನಡೀತಾ ಐತೆ. ನಿತೀಶ್ ಕುಮಾರ್ ಜಿ ಕೋ ಜೈ ಜೈ ಅಂತೇಳಿ ಮಾತಾಡ್ತಾವ್ರೆ ಕಣಪ್ಪ. ಇನ್ನು ಮೋದಿ ಸಾಹೇಬರು ಕೂಡ ಅಲ್ಲಿ ಭೇಟಿ ನೀಡಿದ್ದಾರೆ. ಯಾಕಂದರೆ CM ಅವ್ರು ಆಗೋದು ಇವ್ರು ಕಣ್ಣಾರೆ ನೋಡ್ಬೇಕಾಯ್ತು. ಇಂಡಿಯಾ ಕೂಟ ಇವರೆಲ್ಲ ಪಕ್ಷಗಳು ಸೇರಿಕೊಂಡು ಒಂದು ತಂಡನ ರೆಡಿ ಮಾಡಿಬಿಟ್ರು. ಫುಲ್ ಪವರ್ಫುಲ್ ಆಗೋದು ಕಣಪ್ಪ ಬಿಹಾರಿಗ. ಇನ್ನು ವಿಚಾರಗಳಿವೆ ಕಣಪ್ಪ, ಹೇಳ್ತೀನಿ. ಇನ್ನೊಂದು ವಿಚಾರ, ದಿ ಬಾಸ್ ದರ್ಶನ್ ತಾಯಿಯವರು ದರ್ಶನ್ ಸರ್ ಅವ್ರನ್ನ ನೋಡಿಕೊಂಡು ಜೈಲಿಂದ ಈಗ ಹೊರಟ್ರಂತೆ. ಸೊ ಅವ್ರನ್ನ ನೋಡೋಕೆ ಹೋಗಿದ್ರು. ಕರುಳಿನ ಕುಡಿ ಕಣಪ್ಪ, ಎಷ್ಟಿದ್ರು ಅಷ್ಟೇ ಅಲ್ವಾ. ತಾಯಿ ನೋಡೇಬೇಕು, ಮಗನ ನೋಡ್ಬೇಕು ಅನ್ಸಿದ್ರೆ ಬರಲೇಬೇಕಾಗತ್ತೆ. ಸೊ ಅಷ್ಟು ಪ್ರೀತಿ ಇದ್ದೇ ಇರುತ್ತೆ. ತಾಯಿ ಯಾವ ಮಗನ ತಾನೇ ಬಿಟ್ಟಿರ್ತಾರೆ ಅಲ್ವಾ. ಹಿಂಗಾಗಿ ಅವರು ದರ್ಶನ್ ಸರ್ ಅವ್ರನ್ನ ನೋಡಿಕೊಂಡು, ದಿ ಬಾಸ್ನ ನೋಡಿಕೊಂಡು ತಾಯಿಯವರು ಈಗ ಪರಪಾಗ್ರ ಜೈಲಿಂದ ಹೊರಟ್ರಂತೆ ಮನೆ ಕಡೆ. ಎಸ್, ಇನ್ನು ವಿಚಾರಗಳು ಕಣಪ್ಪ, ಅಧ್ಯಕ್ಷರು ರಾಜ್ಯಾಧ್ಯಕ್ಷರು BJP ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಹೇಳಿರೋಂಥದ್ದು, ಕರ್ನಾಟಕದಲ್ಲಿ BJP ಅಂದರೆ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ತುಂಬುವಂಥ ಕೆಲಸ ನಾವೆಲ್ಲ ಸೇರಿ ಮಾಡಬೇಕು, ನಾವೆಲ್ಲ ಜೊತೆಗಿರಬೇಕು, ಶಕ್ತಿ ತುಂಬಿಸಿ BJPಗೆ, ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ತುಂಬಿಸಬೇಕು ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಕಣಪ್ಪ. ಒಂದು ಸಮಾರಂಭದಲ್ಲಿ ಹೇಳಿರೋಂಥದ್ದು, ನಾವೆಲ್ಲ ಜೊತೆಗಿರಬೇಕು, ಶಕ್ತಿ ತುಂಬೋ ಕೆಲಸ ಮಾಡಿ BJPಯನ್ನು ಉಳಿಸಿ ಅನ್ನೋ ಒಂದು ಹೋರಾಟವನ್ನು ಮಾಡಿದ್ರು ಕಣಪ್ಪ. ಹೋರಾಟಕ್ಕೆ ಯಾವುದೇ ಆಗಿರಲಿ, ಆಮೇಲೆ ಕಾರ್ಯಕರ್ತರು ಎಲ್ರಿಗೂ ಅಷ್ಟೇ ನಮ್ಮ ಜೊತೆ ಇದ್ದಾರೆ, ಅವ್ರಿಗೂ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು, ಅವರು ನಮ್ಮ ಜೊತೆ ಇದ್ದರೆ ನಮಗೂ ಶಕ್ತಿ ತುಂಬುತ್ತೆ BJPಗೆ, ಭಾರತೀಯ ಜನತಾ ಪಾರ್ಟಿಗೆ ಅಂತ ವಿಜೇಂದ್ರ ಅವರು ಹೇಳಿರೋಂಥದ್ದು. ಅಣ್ಣಾಮಲೈ ಪವರ್ಫುಲ್ ಆಫೀಸರ್, ಪೊಲೀಸರ್ ಆಫೀಸರ್ ಆಗಿದ್ರು, ಗೊತ್ತಿರಬೇಕು. ಅಣ್ಣಾಮಲೈ ತಮಿಳುನಾಡಲ್ಲಿ ಅಣ್ಣಾಮಲೈ ಅವ್ರನ್ನ ಮೋದಿ ಸಾಹೇಬರು, ಪ್ರಧಾನಮಂತ್ರಿ ಮೋದಿಯವರು ಬೆನ್ ತಟ್ಟಿ ಮಾತಾಡಿಸಿ ಹೋಗಿದ್ದಾರೆ. ಸೊ ಎಲೆಕ್ಷನ್ಗಳು ಇರ್ತಾವಲ್ಲ ಕಣಪ್ಪ, ಇನ್ನು ಪವರ್ ಆಗಿರಬೇಕು. ಮೋದಿಯವ್ರ ಕಾಲಿಟ್ಟರು ಅಂದಮೇಲೆ ಮುಗಿದೋಯ್ತು ಕಣಪ್ಪ. ತಮಿಳ್ನಾಡು ಒಳಗಡೆ ರೈತರೆಲ್ಲ ಬಂದು ತುಂಬ ಅವ್ರ ಜೊತೆ ಎಲ್ಲ ಸೆಲ್ಫಿಗಳೆಲ್ಲ ತಕ್ಕೊಂಡು ಮೋದಿ ಸಾಹೇಬ್ರ ಹತ್ರ ಎಲ್ಲ ಮಾತಾಡಿ, ಮೋದಿಯವರು ರೈತರಿಗೆಲ್ಲ ಮಾತಾಡಿಸಿ, ಸೊ ಏನಿದೆ ಕಷ್ಟ ಎಲ್ಲವನ್ನು ತಿಳ್ಕೊಂಡು ಹೋಗಿದ್ದಾರೆ. ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ಬೇಕು ಕಣಪ್ಪ. ಯಾಕಂದರೆ ಮೋದಿ ಸಾಹೇಬರು, ಪ್ರಧಾನಮಂತ್ರಿ ಮೋದಿ ಸಾಹೇಬರು ಅಣ್ಣಾಮಲೈನ ಭೇಟಿಯಾಗೋರಂದ್ರೆ ಏನಾದರೂ ಒಂದು ಇದ್ದೇ ಇರುತ್ತೆ. ಇನ್ನೊಂದು ವಿಚಾರ ಕಣಪ್ಪ, ಹೈಲೈಟ್ ವಿಚಾರ ಕಣಪ್ಪ ಇದು, DK ಶಿವಕುಮಾರ್ ಸಾಹೇಬರು BJPಗೆ ಬರ್ತಾರಾ, BJP ಅವ್ರ ಜೊತೆ ಕನೆಕ್ಷನ್ ಅಲ್ಲಿದ್ದಾರಂತೆ DK ಶಿವಕುಮಾರ್ ಸಾಹೇಬರು. ಯಾಕಂದ್ರೆ ಇಲ್ಲಿ CM ಏನಾದರೂ ಸೀಟ್ ಕೊಟ್ಟಿಲ್ಲ ಅಂದರೆ BJPಗೆ ಬರ್ತಾರಾ ಅಂತ ಅನುಮಾನ ಇದೆ. ಯಾಕಂದರೆ ತುಂಬ ಜನ ಕನೆಕ್ಷನ್ಗಳಲ್ಲಿದ್ದಾರೆ, MLAಗಳ ಜೊತೆ ಕನೆಕ್ಷನಲ್ಲಿದ್ದಾರೆ. ಯಾರು? DK ಶಿವಕುಮಾರ್ ಸಾಹೇಬರು BJP ಅವರು MLAಗಳ ಜೊತೆ ಕನೆಕ್ಷನಲ್ಲಿದ್ದಾರೆ. ಸೊ ಅವ್ರು ಬರ್ತಾರಾ ಅನ್ನೋದೊಂದು ಡೌಟ್ ಇದೆ. ಸೊ ಮುನಿರತ್ನ ಸಾಹೇಬರಿಗೆ ಕೇಳಿದಕ್ಕೆ ಮುನಿರತ್ನ ಅವ್ರು ಹೇಳಿದ್ರು, ಅಲ್ಲಿ 136 ಜನ ನರ್ಕ ಅನುಭವಿಸ್ತಾ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಆಲ್ರೆಡಿ. DK ಶಿವಕುಮಾರ್ ಅವರಿಂದ ನರ್ಕನೇ ಅನುಭವಿಸ್ತಾ ಇದ್ದಾರೆ 136 ಜನ ಶಾಸಕರು. ಅಲ್ಲಿ ಏನವ್ರೆ MLAಗಳೆಲ್ಲ ಅವರು ನರ್ಕ ಅನುಭವಿಸ್ತವ್ರೆ. ಇವ್ರೇನಾದರೂ BJPಗೆ ಏನಾದರೂ ಬಂದರು ಅಂದರೆ ನಾವು ನರ್ಕ ಅನುಭವಿಸ್ಬೇಕಾಗ್ತದೆ. DK ಅವ್ರು ಏನಾದರೂ BJPಗೆ ಬಂದುಬಿಟ್ರೆ ನಾವು ನರ್ಕ ಅನುಭವಿಸ್ಬೇಕಾಗ್ತದೆ ಇಲ್ಲಿರೋ MLAಗಳು ಅಂತ ಹೇಳಿದ್ರು. ಗೊತ್ತಾಯ್ತೇನ್ರಪ್ಪ ಯಾಕೆ ಅಂತ ಹೇಳ್ತೀನಿ ಕಣಪ್ಪ. ಇನ್ನೂ ವಿಚಾರಗಳಿವೆ ಇದ್ರ ಬಗ್ಗೆ ಏನು ಅಂತ. ರತ್ನ ಸಾಹೇಬರು ಹೇಳಿದ್ರು, ಅವ್ರ ತಮ್ಮನ್ನ ಸೋಲ್ಸೋದಕ್ಕೆ ಇನ್ನೂ ನನ್ನ ಮೇಲೆ ಸೇಡ್ ತೀರಿಸ್ಕೊಂತವ್ರೆ DK ಸಾಹೇಬರು ಅಂತ. ಅವ್ರ ತಮ್ಮನ್ನ ನಾನು ಸೋಲ್ಸೋದ್ನಲ್ಲ, ಅದಕ್ಕೆ ಇನ್ನೊಂದು ಸೇಡ್ ನನ್ನ ಮೇಲೆ ತೀರಿಸ್ಕೊತಾವ್ರಿ ಅಂತ ಹೇಳಿದ್ರು ಕಣಪ್ಪ. ಇನ್ನು ಮುನಿರತ್ನ ಸಾಹೇಬರು ಇನ್ನೊಂದು ಹೇಳಿದ್ರು ಕಣಪ್ಪ, ಜಾರಕಿಹೊಳಿ ಅದು ವಿಡಿಯೋ ಆಡಿಯೋ ಎಲ್ಲ ಮಾಡಿದ್ದಾಯಿತು, ನಂದು ಆಯಿತು, ಇನ್ನೂ ಯಾರ್ಯಾರ್ದು ಇಟ್ಕೊಂಡವ್ರು ಏನೋ ಗೊತ್ತಿಲ್ಲ ಕಾಂಗ್ರೆಸ್ಸಲ್ಲಿ, ಯಾರಾದ್ರೂ ಅಪ್ಪಿತಪ್ಪಿ ಈ ಕಡೆ ಬಂದುಬಿಟ್ರಂದ್ರೆ ಅವ್ರದ್ದು ರಿಲೀಸ್ ಮಾಡಿಬಿಡ್ತಾರೆ ಅಂತ ಹೇಳಿದ್ರು. ಅಂದರೆ DK ಸಾಹೇಬರು ಮಾಡಿಸ್ತಾ ಇರೋಂಥದ್ದು ಅಂತ ಮುನಿರತ್ನ ಸಾಹೇಬರು ಹೇಳಿರೋದು. ಇನ್ನೊಂದು ವಿಚಾರ ಕಣಪ್ಪ, ಮುನಿರತ್ನ ಸಾಹೇಬರು ಹೇಳಿರೋಂಥದ್ದು, ಇನ್ನೊಬ್ರು ಯಾರೋ ಬಾಯಿ ಬಿಡ್ತಾ ಇದ್ರಂತೆ ಕಾಂಗ್ರೆಸ್ಸಲ್ಲಿ, ಬಾಯಿ ಬಿಚ್ತಾ ಇದ್ರು, ಅವ್ರ ಬಾಯಿನೂ ಮುಚ್ಚಿಸ್ಬಿಟ್ಟವ್ರಂತೆ DK ಸಾಹೇಬರು. ಆಮೇಲೆ ಇನ್ನೊಂದು ವಿಚಾರ ಕಣಪ್ಪ, ಅಮಿತ್ ಶಾ ಜೊತೆ ಓಡಾಡ್ತಾ ಇರ್ತಾರಲ್ಲ ಜಾಸ್ತಿ DK ಸಾಹೇಬರು. ಯಾಕೆ ಅಂದರೆ ಕಾಂಗ್ರೆಸ್ನವ್ರಿಗೆ ಹವಾ ಮೇಂಟೈನ್ ಮಾಡೋಕ್ಕೆ. ನೀವು ಜಾಸ್ತಿ ಮಾತಾಡೋರು ಅಮಿತ್ ಶಾ ಅವರು ನನ್ನ ಜೊತೆ ಚೆನ್ನಾಗಿದ್ದಾರೆ, ಅಲ್ಲಿ BJPಗೆ ಜಂಪ್ ಮಾಡಿಬಿಡ್ತೀನಿ ಅಂತ ಎದುರಿಸೋಕ್ಕೆ ಅವ್ರ ಜೊತೆ ಅವಾಗ ಓಡಾಡ್ತಿರ್ತಾರೆ. ಹಿಂಗಾಗಿ ಎಲ್ಲ ಟುಸ್ ಆಗಿಬಿಟ್ಟವ್ರೆ ಕಾಂಗ್ರೆಸ್ಸಲ್ಲಿ. ಇವರು ಅವಾಗಳು ನೋಡ್ಬಿಟ್ಟು DK ಹವಾ ನೋಡ್ಬಿಟ್ಟು ಅಂತ ಹೇಳ್ತಾವ್ರೆ ಕಣಪ್ಪ. ಓಕೆನಪ್ಪ. ಇನ್ನು ಹೇಳ್ತಾ ಇರೋದು ಅದೇ, ಜಾರಕಿಹೊಳಿ ಅವರು ಜಾರು ಬಿದ್ದಿದ್ದು CD ಕೇಸ್ ಒಳಗಡೆ DK ಶಿವಕುಮಾರ್ ಅವರಿಂದ ಅಂತ ಹೇಳ್ತಾ ಇರೋದು ಡೈರೆಕ್ಟಾಗಿ ಮುನಿರತ್ನ ಸಾಹೇಬರು. ಓಕೆ, ಈ ಥರ ತುಂಬ ಇಟ್ಕೊಂಡವ್ರಂಥವ್ರು, ಯಾರು ಜಾಸ್ತಿ ಮಾತಾಡಿದ್ರೆ ಬಾಲ ಬಿಚ್ಚಿದ್ರೆ ಅವ್ರು ಸಿನಿಮಾ ಬಿಡುಗಡೆ ಮಾಡಿಬಿಡ್ತಾರೆ ಅಂತ ಹೇಳೋ ಅರ್ಥದಲ್ಲಿ ಹೇಳಿದ್ದಾರೆ. ಇನ್ನು ವಿಚಾರಗಳು ಕಣಪ್ಪ ಹೇಳ್ತೀನಿ. ಈಗ ಏನಂದರೆ ಕಾಂಗ್ರೆಸ್ಸಲ್ಲಿ ಆಲ್ರೆಡಿ ಅನುಭವಿಸ್ಬಿಟ್ಟವ್ರೆ, ನರ್ಕ ಅನುಭವಿಸ್ಬಿಟ್ರೆ MLAಗಳು ಅನುಭವಿಸ್ತಾವ್ರೆ. ಇಲ್ಲಿ ಏನಾದರೂ ಬಂದರೆ ನಾವು ನರ್ಕ ಅನುಭವಿಸ್ಬೇಕಾಗ್ತೈತೆ ಇವರೊಬ್ಬರಿಂದ. DK ಅವರು ನರ್ಕನೇ ತೋರಿಸ್ಬಿಡ್ತಾರಂತೆ DK ಸಾಹೇಬರು MLAಗಳಿಗೆ. ಇನ್ನು ಇಲ್ಲಿ ಬಂದರು ಅಂದ್ರೆ ನಮಗೆ ನರ್ಕ ತೋರಿಸ್ಬಿಡ್ತಾರೆ ಇವರು ಅಂತ ಹೇಳೋರು. ಅವ್ರು ಅಲ್ಲಿರೋದೇ ಚೆನ್ನಾಗಿರುತ್ತೆ, ಕಾಂಗ್ರೆಸ್ಸಲ್ಲಿ ಇದ್ದರೆ
ಚೆನ್ನಾಗಿರುತ್ತೆ ಅಂತ ಮುನಿರತ್ನ ಸಾಹೇಬರು ಹೇಳೋರೆ. ಅಂದರೆ ಡಿ ಕೆ ಅವರು ಬರೋದು ಬೇಡ BJP, ಅಲ್ಲೇ ಇರ್ರಿ ನೀವು, ಚೆನ್ನಾಗಿರುತ್ತೆ, ಇಲ್ಲ ನಾವು ನರಕ ಅನುಭವಿಸ್ಬೇಕಾಗ್ತೈತಿ ಅಂತ ಹೇಳೋರೆ ಕಣಪ್ಪ. ಇನ್ನಿದು ಇವಾಗ ತಾನೇ ಇನ್ನೂ ವೈರಲ್ಗಳು ಆಗ್ತೈತೆ ಕಣಪ್ಪ. ಈ ಸುದ್ದಿಗಳು ಮುನಿರತ್ನ ಸಾಹೇಬರು ಮಾತಾಡಿರೋಂಥದ್ದು ಈಗ ವೈರಲ್ಗಳು ಆಗ್ತಾ ಇದ್ದಾವೆ ಜಾಸ್ತಿ. ಡಿ ಕೆ ಅವ್ರ ಬಗ್ಗೆ ಹೇಳಿರೋಂಥದ್ದು ಈಗ ವೈರಲ್ಗಳು ಆಗ್ತಾ ಇದ್ದಾವೆ. ಓಕೆನ್ರಪ್ಪ? ಓಕೆಪ್ಪ, ಇವತ್ತಿನ ಸುದ್ದಿ ಇಷ್ಟ ಆಗಿತ್ತು ಕಣಪ್ಪ. ಇನ್ನು ಸುದ್ದಿಗಳಿಗೇನು ಕಣಪ್ಪ ಕಡಿಮೆ. ನಮ್ಮ ಕರ್ನಾಟಕದಲ್ಲಿ ಸುದ್ದಿಗಳ ಮೇಲೆ ಸುದ್ದಿಗಳು ಸಿಗ್ತಾನೆ ಇರ್ತವೆ. ನೋಡ್ತಾ ಇರ್ರಿ ಪೊಲಿಟಿಕ್ಸ್ ಮಸಾಲೆ ದೋಸೆ ಅನ್ನತ್ತ ಅನ್ನದಾತ್ರಿಗೆ ಓಡ್ ಬರ್ತೀನಿ ಕಣ್ರಪ್ಪ. ಶೇಂಬುಲಿಂಗ ಓಡ್ ಬರ್ತೀನಿ ಕಣಪ್ಪ. ಮತ್ತೆ ಸುದ್ದಿಗಳನ್ನ ತಗೊಂಬರ್ತೀನಿ ಕಣಪ್ಪ. ಬರ್ಲೇನ್ರಪ್ಪ? ಓಡ್ ಬರ್ತೀನಿರಪ್ಪ ಅನ್ನದಾತ್ರಿಗೆ ಎಲ್ರಿಗೂ. ನಿಮ್ಮ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮ ಆಶೀರ್ವಾದ ಯಾರಿಗೆ? ನನಗೆ. ಪೊಲಿಟಿಕ್ಸ್ ಮಸಾಲೆ ದೋಸೆಕ್ಕೆ. ಯಾಕಂದರೆ ಕಣ್ಣಿಂದ ನೋಡಿದ್ದು ಕಿವಿಯಿಂದ ನೋಡಿದ್ದು ಮಾತ್ರ ನಾನು ಹೇಳೋದು. ಬರ್ಲೇನ್ರಪ್ಪ? ಶೇಂಬುಲಿಂಗ ಹೋಗಿ ಬರ್ತೀನಿ ಕಣಪ್ಪ. ವಿಡಿಯೋ ವೈರಲ್ ಆಯ್ತೈತಲ್ಲಪ್ಪ ಇದು. ಮತ್ತೆ ಶೇಂಬುಲಿಂಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.